ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರ ಶಾರಿಕ್ಗೆ 10 ವರ್ಷಗಳ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗಿದೆ. ಬೆಂಗಳೂರಿನ ಎನ್ಐಎ ಕೋರ್ಟ್ನಿಂದ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿದೆ. ಮಂಗಳೂರಿನಲ್ಲಿ ನಡೆದ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರ ಶಾರಿಕ್ಗೆ 10 ವರ್ಷಗಳ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗಿದೆ. ಬೆಂಗಳೂರಿನ ಎನ್ಐಎ ಕೋರ್ಟ್ನಿಂದ ಶಿಕ್ಷೆ ಪ್ರಕಟವಾಗಿದೆ. 2022ರ ನವೆಂಬರ್ 19ರಂದು ನಡೆದಿದ್ದ ಸ್ಫೋಟ ಇದು. ಎನ್ಐಎ ತನಿಖೆ ವೇಳೆ ತಪ್ಪೊಪ್ಪಿಕೊಂಡಿದ್ದ ಶಾರಿಕ್ ಆಟೋದಲ್ಲಿ ಕುಕ್ಕರ್ನ ತಗೊಂಡು ಹೋಗ್ತಿದ್ದಾಗ ಅಕಸ್ಮಾತ್ ಆಗಿ ಇದು ಬ್ಲಾಸ್ಟ್ ಆಗುತ್ತೆ. ಮಂಗಳೂರಿನ ಕಂಕನಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. 16 ಆರೋಪಿಗಳಲ್ಲಿ ಶಾರಿಕ್ ಅಪರಾಧಿ ಅನ್ನೋದು ಸಾಬೀತಾಗುತ್ತೆ. ಆತನೇ ಎಲ್ಲವನ್ನೂ ಕೂಡ ಒಪ್ಕೊಳ್ತಾನೆ. ಹೀಗಾಗಿ ಇವತ್ತು ಅಂದ್ರೆ ಇದು 2022ರಲ್ಲಿ ಆದ ಘಟನೆ. ಇವತ್ತು 4 ವರ್ಷಗಳ ಬಳಿಕ 10 ವರ್ಷಗಳ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗಿದೆ. ಈತನೇ ಉಗ್ರ ಶಾರಿಕ್. ನೀವೇನು ನೋಡ್ತಾ ಇದ್ದೀರಾ ಫೋಟೋದಲ್ಲಿ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಅಪರಾಧಿ ಮೊಹಮ್ಮದ್ ಶಾರಿಕ್ಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯ ಪ್ರಕಟಿಸಿದೆ. 2022 ನವೆಂಬರ್ 19ರಂದು ಮಂಗಳೂರಿನ ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗುರಿ ಎಂಬಲ್ಲಿ ಆಟೋ ಹೋಗ್ತಾ ಇರುತ್ತೆ. ಚಲಿಸ್ತಾ ಇದ್ದ ಆಟೋ ರಿಕ್ಷಾದಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟ ಸಂಭವಿಸುತ್ತೆ. ಆಟೋದಲ್ಲಿ ಪ್ರಯಾಣಿಸ್ತಾ ಇದ್ದ ಮೊಹಮ್ಮದ್ ಶಾರಿಕ್ ಬ್ಯಾಗ್ನಲ್ಲಿದ್ದ ಪ್ರೆಷರ್ ಕುಕ್ಕರ್ನಲ್ಲಿ ಬಾಂಬ್ ಇತ್ತು. ಇನ್ನು ಸ್ಫೋಟದ ತೀವ್ರತೆಗೆ ಆಟೋಗೆ ಬೆಂಕಿ ಹೊತ್ಕೊಳ್ಳುತ್ತೆ. ದೇವಸ್ಥಾನ ಅಥವಾ ಸ್ಥಳೀಯ ಪ್ರಮುಖ ಪ್ರವಾಸಿ ಸ್ಥಳದಲ್ಲಿ ಸ್ಫೋಟಕ್ಕೆ ಯೋಜನೆ ಹಾಕಿಕೊಳ್ಳಲಾಗಿತ್ತು. ಹಾಗೆ ಆರಂಭದಲ್ಲಿ ಮಂಗಳೂರು ಪೊಲೀಸರು ಈ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ರು. ಆದರೆ ಈ ಒಂದು ಇನ್ಸಿಡೆಂಟ್ ಏನಿದೆ, ಈ ಘಟನೆಯ ಹಿಂದಿರುವ ಭಯೋತ್ಪಾದನಾ ಜಾಲದ ಗಂಭೀರತೆಯನ್ನು ಅರಿತು ನಂತರ ಈ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ ಎನ್ಐಎಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಶಾರಿಕ್ನ ಹಿಂದಿದ್ದ ನೆಟ್ವರ್ಕ್ ಹಾಗೆ ಆತನಿಗೆ ಈ ಹಣಕಾಸು ನೆರವನ್ನ ಯಾರೆಲ್ಲ ನೀಡ್ತಾ ಇದ್ರು ಹಾಗೂ ಇದಕ್ಕೆ ಸಹಕರಿಸಿದ ಇತರ ಕೆಲವು ಆರೋಪಿಗಳನ್ನ, ಎಕ್ಸಾಂಪಲ್ ಈಗ ಮಾಜ್ ಮುನೀರ್ ಆಗಿರ್ಬೋದು ಅಥವಾ ಸೈಯದ್ ಯಾಸಿನ್, ಈ ರೀತಿ ಮುಂತಾದವರನ್ನ ಎನ್ಐಎ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇದು, ಉಗ್ರ ಶಾರಿಕ್ಗೆ ಇದೀಗ ಶಿಕ್ಷೆಯಾಗಿದೆ. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಹೆಚ್ಚಿನ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿಗೆ 10 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನ ಕೂಡ ಎನ್ಐಎ ಕೋರ್ಟ್ ವಿಧಿಸಿರುವಂತದ್ದು. ಅಂದ್ರೆ ಆತನೇ ತಪ್ಪೊಪ್ಪಿಕೊಂಡಿದ್ದ. ಸೊ ಈ ಕಾರಣಕ್ಕಾಗಿ 10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿರುವಂತದ್ದು. ಅಂದ್ರೆ ಐಪಿಸಿ ಸೆಕ್ಷನ್ 121A ಆಗಿರ್ಬೋದು, ಸೆಕ್ಷನ್ 122 ಹಾಗೇನೆ 326 ಹಾಗೇನೆ UAPA ಅಡಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ತಡೆ ಕಾಯ್ದೆ ಅಡಿ ಕಠಿಣ ಶಿಕ್ಷೆ ಆಧಾರದ ಮೇರೆಗೆ ತೀರ್ಪು ನೀಡಿರುವಂತದ್ದು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರ ಎದುರು ಆತ ಕೆಲವೊಂದು ಮನವಿಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ತನಗೆ ಓರ್ವ ಮಗಳಿದ್ದಾಳೆ, ಸೊ ಮನೆಯಲ್ಲಿ ದುಡಿಯೋರು ಯಾರಿಲ್ಲ, ಹೀಗಾಗಿ ಶಿಕ್ಷೆ ಕಡಿಮೆ ಮಾಡುವಂತೆ ಶಾರಿಕ್ ಮನವಿ ಮಾಡಿದ. ಸೊ ಈ ಕಾರಣಕ್ಕಾಗಿ 94,000 ದಂಡವನ್ನ ಕೂಡ ಎನ್ಐಎ ವಿಶೇಷ ಕೋರ್ಟ್ ವಿಧಿಸಿರುವಂತದ್ದು. ಹಾಗೇನೆ ಆರೋಪಿ ಶಾರಿಕ್ಗೆ ಕೆಲವೊಂದು ಪ್ರಶ್ನೆಯನ್ನ ಮಾಡಿದಾಗ ಆತ ಬೆಂಗಳೂರು ಪರಪನಾಗ್ರಹಾರ ಜೈಲಿನಿಂದ ಬೇರೆ ಇದು ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡುವಂತೆ ಮನವಿಯನ್ನ ಕೂಡ ಮಾಡಿದ್ದಾನೆ. ಸೊ ಈ ಅರ್ಜಿ ವಿಚಾರಣೆ ಇನ್ನಷ್ಟೇ ನಡಿಬೇಕಾಗಿದೆ. ಒಟ್ಟಾರೆ ಹೇಳ್ಬೇಕಾದ್ರೆ ಶಾರಿಕ್ಗೆ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನ ಕೂಡ ಎನ್ಐಎ ವಿಶೇಷ ನ್ಯಾಯಾಲಯ ತನಿಖೆಯ ಆಧಾರದ ಮೇರೆಗೆ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟ ಮಾಡಿರುವಂತದ್ದು. ಮುಂಬರುವಂತ ದಿನಗಳಲ್ಲಿ ಬೇಕಾದವರು ಹೈಕೋರ್ಟ್ಗೆ ಕೂಡ ಮೇಲ್ಮನವಿ ಅರ್ಜಿಯನ್ನ ಹಾಕಬಹುದು. ಸಿಂಚನಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೀವೇನು ನೋಡ್ತಾ ಇದ್ದೀರಾ 2022 ನವೆಂಬರ್ 19ರಂದು ಮಂಗಳೂರಿನ ಕಂಕನಾಡಿ ಸಮೀಪ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈತ ಒಂದು ಆಟೋದಲ್ಲಿ ಹೋಗ್ತಾ ಇರ್ತಾನೆ. ಬ್ಯಾಗ್ನಲ್ಲಿ ಪ್ರೆಷರ್ ಕುಕ್ಕರ್ ಇಟ್ಕೊಂಡಿದ್ದ, ಅದರೊಳಗಡೆ ಬಾಂಬ್ ಕೂಡ ಇರುತ್ತೆ. ಅಂದ್ರೆ ಬೇರೆ ಯಾವುದೋ ಜಾಗದಲ್ಲಿ, ಅಂದ್ರೆ ಈಗ ಹಿಂದೂ ದೇವಸ್ಥಾನಗಳಾಗಿರ್ಬೋದು ಅಥವಾ ಪ್ರಮುಖ ಪ್ರವಾಸಿ ತಾಣಗಳಾಗಿರ್ಬೋದು, ಅಲ್ಲಿ ಈ ರೀತಿ ಯೋಜನೆಯನ್ನ ಬ್ಲಾಸ್ಟ್ ಮಾಡಬೇಕು ಅನ್ನೋದಾಗಿ ಈತ ಯೋಜನೆಯನ್ನ ಹಾಕೊಂಡಿರ್ತಾನೆ. ಆದ್ರೆ ಇದು ಅಕಸ್ಮಾತ್ ಆಗಿ ಆಟೋದಲ್ಲೇ ಬ್ಲಾಸ್ಟ್ ಆಗುತ್ತೆ. ನೀವು ಕೂಡ ನೋಡಿದ್ರಿ ಈ ದೃಶ್ಯದಲ್ಲಿ. ಅಂದ್ರೆ ಇದು CCTVಯ ದೃಶ್ಯ. 2022ರ ನವೆಂಬರ್ 19ರಂದು ನಡೆದ ಘಟನೆಯ ದೃಶ್ಯ ಇದು. ನೀವೇ ನೋಡ್ತಾ ಇದ್ದೀರಾ, ಆಟೋ ಹೋಗ್ತಾ ಇರುತ್ತೆ, ಸಡನ್ ಆಗಿ ಬ್ಲಾಸ್ಟ್ ಆಗುತ್ತೆ. ಅದರಲ್ಲಿ ಇದ್ದಂತಹ ಡ್ರೈವರ್ ಹಾಗೆ ಈತನಿಗೂ ಕೂಡ, ಉಗ್ರ ಶಾರಿಕ್ಗೂ ಕೂಡ ಗಾಯವಾಗಿರುತ್ತೆ. ಹಾಗೆ ಈತ ಏನಿದ್ದಾನೆ, ಈ ಸ್ಫೋಟದ ರೂವಾರಿ, ಈತ ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮೂಲದವನು. ಈತ ಪ್ರೇಮ್ರಾಜ್ ಎಂಬ ಹಿಂದೂ ಹೆಸರಲ್ಲಿ ನಕಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಮೈಸೂರಿನಲ್ಲಿ ಬಾಡಿಗೆ ಮನೆಯಲ್ಲಿರ್ತಾನೆ. ಅಲ್ಲಿಯೇ ಆನ್ಲೈನ್ ಮೂಲಕ
ಕುಕ್ಕರ್ ಬಾಂಬ್ ತಯಾರಿಸೋದಕ್ಕೆ ಟ್ರೈನಿಂಗ್ ಕೂಡ ಪಡೆದು ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸಿದ್ದ. ಇನ್ನು ಸ್ಫೋಟದಲ್ಲಿ ಈತನಿಗೂ ಕೂಡ 40% ಸುಟ್ಟ ಗಾಯಗಳಾಗಿದ್ವು.